ಆ ಅಂತ ಹೊಡ್ಕೋತಿರಲ್ಲ ಅದು ಸಕ್ಕತ್ ಇಷ್ಟ ಆಗ್ತಿದೆ. ಕರೆಕ್ಟ್ ಆಗಿ ಹೇಳ, ನಿನ್ ಕಾಲ್ ಮುಗಿತೀನಿ. ಯಾರೋ ಊಟ್ಸಿ ಏಪ್ರಿಲ್ ಫುಲ್ ಮಾಡ್ಬಿಟ್ಟವ್ರೆ. ಐಸ್ ಕ್ರೀಮ್ ಬೇಕಾ? ಯಾವ್ದು ಬೇಕಾ? ಕುಲ್ಫಿ. ಕುಲ್ಫಿ ಬೇಕಾ? ಹೇಳ್ಬೇಕಿಲ್ಲ ಮೊದ್ಲೆ. ಹೆಂಗ್ ಕಾಣಕತ್ತಾನೆ? ಸಿಕ್ಕಲ್ಲ ಅಂದ್ರೆ ಟ್ಯಾಟೂ ಅಲ್ಲ, ಸಾಮಾನು ಕುತ್ಕೊಂಡ್ರು ನಮ್ಗೆ ಸಿಕ್ಕಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಸೊ ಇವತ್ತಿನ ಮತ್ತೊಂದು ಮೀಮ್ಸ್ ರೀಲ್ಸ್ ರಿಯಾಕ್ಷನ್ ವಿಡಿಯೋಗೆ ಮರಳಿ ಸ್ವಾಗತ. ಈ ವಿಡಿಯೋನ ಶುರು ಮಾಡೋಣ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಈ ವಿಡಿಯೋಗೆ 500 ಲೈಕ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ. ಪಟಾಪಟ ಲೈಕ್ನ ಕಂಪ್ಲೀಟ್ನ ಮಾಡಿ. ಸೊ ಮೊದಲನೇ ವಿಡಿಯೋಗನ ಬನ್ನಿ. ಈಗ ಎಲ್ಲೋ ವಾಲೆ ಕಾರ್ ಲೇ ನಿಮ್ ಕಾಕ ಕರಾಕ್ ಕುಂತ ನೋಡಿ. ತಡ್ಲೆ ಪಬ್ಜಿ ಆಡಕ್ ಕುಂತೇನಿ. ಲೇ ಎಲ್ಲ ಲೇ ಎಲ್ಲ ನಿಮ್ ಕಾಕ ಕರಾತೊಳ್ಳಿ ಆಗಲ್ ಸುಟ್ಟು. ಕಾಕರ ಹೇಳ್ರಿ, ಪಟ್ಟಿಗೆ ಏನ್ ತಿಂತೀರಿ? ರೇಷನ್ ಅಕ್ಕಿ, ಅನ್ನ, ಟಮಾಟಿ ಸಾರ್ರಿ. ನಾಚಿಗೆಟ್ಟನೆ. ನಿಮ್ ಮನಿ ಬಾಗ್ಲ ಭದ್ರ ಮಾಡ್ಕೋರಿ. ಆ ನಿಮ್ ಮನಿ ಬಾಗ್ಲ ಭದ್ರ ಮಾಡ್ಕೋರಿ, ಇಲ್ಲ ಕುಂಡಿ ಪಲ್ಲೆ ಕಳು ಮಾಡ್ತಾನ ನೋಡ್ರಿ ಅವ. ರಾಸ್ಕಲ್, ನಿಮ್ ಮನಿ ಬಾಗಲ್ ಭದ್ರ ಮಾಡಿಕ ಅಂತ ಹೇಳ್ತೀಯಲ್ಲ. ಪಟ್ಟಿಗೆ ಏನ್ ತಿಂತೀಯ? ಅನ್ನ ತಿಂತೀಯ? ಏನ್ ಗೊಬ್ಬರ ತಿಂತೀಯ? ನಾ ಕುಂಡಿ ಪಲ್ಲೆ ತಿಂತೇನ್ರಿ. ನಾಚಿಕೆ ಮಾನ ಮರ್ಯಾದೆ ಐತೆ ನಿನಗೆ? ಮನಿ ಬಾಗಲ್ ಭದ್ರ ಮಾಡ್ಕ ಬಾರಲೇ ಲಾಯರ್ ಮನಿ ನೋಡೋಣ. ನಾ ಇದ್ದಂಗದಿಯಲ್ಲ ಲೇ ರಾಸ್ಕಲ್. ಬಾರಲೇ ಲಾಯರ್ ಮನಿ ನೋಡೋಣ. ಕುಂಡಿ ಪಲ್ಯ ತಿಂತಾರಂತೆ. ಅಪ್ಪ ಶಿವ, ಚೆನ್ನಾಗಿದೆ ಕಾಮಿಡಿ. ಈಗ ನೆಕ್ಸ್ಟ್ ವಿಡಿಯೋ ಹೋಗೋಣ ಬನ್ನಿ. ಈಗ ಡೇಟ್ ಆಫ್ ಬರ್ತ್ ಏಪ್ರಿಲ್ 1 ಅಂದ್ರೆ ನೀವೇನು ಫೂಲ? ಯಾರೋ ಊಟ್ಸಿ ಏಪ್ರಿಲ್ ಫುಲ್ ಮಾಡ್ಬಿಟ್ಟವ್ರೆ. ಯಾರ ಹುಟ್ಟಿ ಏಪ್ರಿಲ್ ಫುಲ್ ಮಾಡಿದಾರಂತಲ್ಲಪ್ಪ. ಏನ್ ಡೈಲಾಗು, ಪಂಚ್ ಡೈಲಾಗು ಮಸ್ತಾಗಿದೆ. ಈಗ ನೆಕ್ಸ್ಟ್ ವಿಡಿಯೋ ಹೋಗೋಣ ಬನ್ನಿ. ಈಗ ಸಿಂಗ್ ಸ್ಟೈಲು, ಆಮೇಲೆ ನೀವು ಆ ಅಂತ ಹೊಡ್ಕೋತಿರಲ್ಲ ಅದು ಸಕ್ಕತ್ ಇಷ್ಟ ಆಗ್ತಿದೆ. ಅಯ್ಯೋ, ಅವ್ರು ಆಕ್ಷನ್ ಮಾಡ್ತಾರಲ್ಲ. ಕರೆಕ್ಟ್ ಆಗಿ ಹೇಳ, ನಿನ್ ಕಾಲ್ ಮುಗಿತೀನಿ. ಅಯ್ಯೋ ಸಂಜನಾ, ಅದು ಹೊಡ್ಕೊಳ್ಳೋದಲ್ಲ, ಬಡ್ಕೊಳ್ಳೋದು. ಅದು ಹೊಡ್ಕೊಳೋದಲ್ಲಪ್ಪ, ಅದು ಬಡ್ಕೊಳೋದು. ಓಕೆ, ಈಗ ನೆಕ್ಸ್ಟ್ ವಿಡಿಯೋ ಹೋಗೋಣ ಬನ್ನಿ. ಈಗ ಏನೋ ಸಮಥಿಂಗ್ ಎಕ್ಸಾಮ್ ಓದ್ಕೇಳ್ರಿ, ರ್ಯಾಕಿಂಗ್ ಮಾಡಕ್ ಹೋಗ್ರಿ, ಓದ್ಕೊಳ್ರಿ. ಎಕ್ಸಾಮ್ ಬರೀ ರೀಲ್ಸ್ ಹೋಗ್ರಿ. ಅದೇನ್ ಕಾಣ್ಸುತ್ತೆ? ಏನು ಕಾಣ್ತಾ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋ ಅಲ್ವಾ? ಓಕೆ, ಏನು ಕಾಣ್ತಾ ಇಲ್ಲ. ಎಕ್ಸಾಮ್ ಇದೆ, ಹೋಗಿ ಓದ್ಕೊಳ್ಳಿ, ಸರಿನಾ? ಓಕೆ, ನೆಕ್ಸ್ಟ್ ಹೋಗೋಣ ಈಗ. ಈ ಯೋಗಾಸನ ನಾಳೆ ಮಾಡುವಂತೆ a+b² = a² + b² + 2ab ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಷನ್ ಮಾಡ್ರೋ. ನಾಳೆ ಮ್ಯಾಥಮೆಟಿಕ್ಸ್ ಪೇಪರ್ ಇದೆ ಕಣ್ರೋ. ನಾಳೆ ಮ್ಯಾಥಮೆಟಿಕ್ಸ್ ಪೇಪರ್ ಐತಿ. ಈ ಯೋಗಾಸನ ನಾಳೆ ಮಾಡುವಂತೆ a+b² = a² + b² + 2ab ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಷನ್ ಮಾಡ್ರೋ. ನಾಳೆ ಮ್ಯಾಥಮೆಟಿಕ್ಸ್ ಪೇಪರ್ ಇದೆ ಕಣ್ರೋ. ಅವ್ರು ಎಷ್ಟು ಫಾಸ್ಟಾಗಿ ಮಾತಾಡಿದ್ರು ನೋಡ್ರಿ. a+b+c ಸಮಥಿಂಗ್ ಏನೋ ಹೇಳ್ಬಿಟ್ರು. ನನಗೆ ಅರ್ಥ ಆಗಲಿಲ್ಲ ಗುರು, ನಿಜವಾಗ್ಲು ಅಷ್ಟು ಸ್ಪೀಡಾಗಿ ಹೇಳ್ಬಿಟ್ರು. ಸೊ ನೀವು ಸಮೇತ ನಿಧಾನಕ್ಕೆ ವಿಡಿಯೋನ ನೋಡಿಬಿಟ್ಟು ಅದು ಕ್ಯಾಲ್ಕುಲೇಷನ್ ಏನಿದೆ ಅಂತ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಮ್ಯಾಥಮೆಟಿಕ್ಸ್ ಒಂದು ಪೇಪರ್ ಇದೆ ಅಂತ ನಾಳೆ. ಸೊ ಹಾಗೆ ನೀವು ಹೋಗ್ಬಿಟ್ಟು ಎಕ್ಸಾಮ್ನ ಓದ್ಕೊಳ್ಳಿಯಪ್ಪ ಚೆನ್ನಾಗೆ. ಮುಂದಿನ ವಿಡಿಯೋ ಹೋಗೋಣ ಬನ್ನಿ. ಈಗ ಬೇಬಿ, ನಂಗೆ ಐಸ್ ಕ್ರೀಮ್ ಬೇಕು. ಐಸ್ ಕ್ರೀಮ್ ಬೇಕಾ? ಯಾವ್ದು ಬೇಕಾ? ಕುಲ್ಫಿ. ಕುಲ್ಫಿ ಬೇಕಾ? ಹೇಳ್ಬೇಕಿಲ್ಲ ಮೊದ್ಲೆ. ಏ ತಮ್ಮ ಬಾಯ್ಲೆ, ಏನು ಗುರು ಇದು? 2 ಕುಲ್ಫಿ ತಗೊಂಬ, ಉಳಿದ ರೊಕ್ಕ ನೀನ್ ತಗೋ. ಜಲ್ದಿ ಬಾರು. ಪ್ಯಾಂಟ್ ಕಿಶ ತೆಗಿಟ್ರೆ ತುಡುಗ್ ಮಾಡ್ತಾರತ್ತೆ, ಅದಕ್ಕ ಚಡ್ಡಿ ಕಿಶ ತೆಗಿತಿದ್ದೆ ಒಳಗೆ. ಅದಕ್ಕೆ ಹೇಳೋದು, ಫಸ್ಟ್ ಸ್ಟಾರ್ಟಿಂಗು ಯಾವುದೇ ವಿಡಿಯೋ ಆಗಲಿ, ಏನೋ ಒಂದು ಸನ್ನಿವೇಶನ್ ಆಗಲಿ ತಿಳ್ಕೊಂಬಿಟ್ಟು ಮುಂದಕ್ಕೆ ಮಾತಾಡಬೇಕು, ರಿಪ್ಲೈ ಕೊಡಬೇಕು. ಸೊ ನಾವು ಸಡನ್ನಾಗಿ ಈಗ ರಿಪ್ಲೈ ಕೊಡೋಕೆ ಹೋಗಿದ್ರೆ
ಒಂಥರ ಕುಲ್ಪೆ ಇಸ್ಕೊಂಡು ಬೇರೆ ಥರ ಅನ್ಸೋದು ಅಲ್ವಾ? ನಿಜ ಹೇಳ್ರಿ, ಹಂಗೆ ಅನಿಸ್ತಿತ್ತು. ಸೊ ಈಗ ಕಂಟಿನ್ಯೂ ವಿಡಿಯೋ ನೋಡೋಕ್ಕೆ ಗೊತ್ತಾಯಿತು. ಅದಕ್ಕೆ ಯಾವುದೇ ವಿಚಾರ ಆಗಲಿ ಕಂಟಿನ್ಯೂಸ್ ಫಸ್ಟು ನೀವು ತಿಳ್ಕೊಬೇಕು. ಅಂದರೆ ಬೆಂಕಿ ಐತಕ್ಕರು. ನೆಕ್ಸ್ಟ್ ಹೋಗೋಣ ಬನ್ನಿ ಈಗ. ಏನಪ್ಪ ಅಂದ್ರೆ ಇದು ಶಾಂಪೂ ಎಲ್ಲ ವಿಡಿಯೋ ಮಾಡ್ಕೊಂಡು ಏನಪ್ಪ ಅಂದ್ರೆ ನಮ್ ತಲೆ ಕೂದಲು ಚಂದ ಇದ್ರೆ 4 ಮಂದಿ ಚಂದಪ್ಪ. ಅದೇ ಉಂಡು ಇದ್ರೆ ಆ ಕೂದಲಪ್ಪ ಯಾವ ಟೈಪ್ ಉಂಡೆ ಅಂತಾರೆ. ನಾನು ಬಾಳ್ಸ್ತಿದ್ದೀನಿ 3 ಚಂದ ಬಾಳ್ಸಕೈತೀನಿ. ನಾನು ಕೂದಲು ಯಾವ ಟೈಪ್ ಇದೆ, ಯಾವ ಟೈಪ್ ಚಂದ ಮೆದೋಗಿದೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಈ ರೀತಿ ಬಿಕ್ಕುಡ್ಸ್ಕೊಂಡು ಮಾತಾಡ್ತಾರಲ್ವಾ ಅವರು, ಒಂದು ಮಾರ್ಕೆಟಿಂಗ್ ಫೀಲ್ಡಿಗೆ ಹೋದ್ಮೇಲೆ ಯಾವ ರೀತಿ ಮಾತಾಡ್ತಾರೆ ಗುರು. ಅವ್ರು ಮಾತಾಡೋ ರೀತಿ ನೋಡ್ರಿ, ಬಿಬಿ ಅನ್ನಂಗೆ ಒಂಥರ ಮಾತಾಡ್ತಾರೆ. ಅದನ್ನ ಅವ್ರು ಕೂದಲು ಬಗ್ಗೆ ಹೇಳ್ತವ್ರೆ. ಹಿಂಗೆ ಒಂದು 3 ಕೂದಲಿದ್ರೆ ಚೆನ್ನಾಗಿ ಕಾಣಲ್ಲ, 4 ಜನ ನೋಡ್ಬಿಟ್ಟು ಆಡ್ಕೊಂತಾರೆ. ಸೊ ಈ ಥರ ಕೂದಲಿರ್ಬೇಕು ಹಂಗೆ ಹಿಂಗೆ ಅಂತ ತೋರಿಸ್ತವ್ರೆ. ಅದನ್ನ ಒಂದು ಸನ್ನಿವೇಶನ ತೊಗೊಂಡ್ಬಿಟ್ಟು ಇವರು ಕಾಮಿಡಿಯಾಗಿ ತೊಗೊಂಡಿದ್ದಾರೆ. ಸೊ ಚೆನ್ನಾಗಿದೆ ವಿಡಿಯೋ. ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ ಈಗ. ಹೆಂಗ್ ಕಾಣಕತ್ತಾನೆ? ಅಯ್ಯೋ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹೆಂಗ್ ಕಾಣಕತ್ತಾನೆ? ಅಯ್ಯಪ್ಪ. ಓಕೆ, ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ ಈಗ. ಹಾಯ್ ಫ್ರೆಂಡ್ಸ್, ಮತ್ತೆ ಒಂದು ವಿಷಯ ಹೇಳ್ತೀನಿ, ಯಾರಿಗೂ ಹೇಳ್ಬೇಡ್ದು, ಆಗಿರ್ಬೇಕು. ಪಕ್ಕದ ಮನೆಯಲ್ಲಿ ಸೌಮ್ಯ ಇದಾರೆ ಒಬ್ರು, ಮುಂದೆ ಮನೆ ರಘು ಇದಾರೆ. ಅವರಿಬ್ರು ಪಾರ್ಕ್ ಅಲ್ಲಿ ಕಚ್ಚು ಮುಚ್ಚು ಅಂತ ಮಾತಾಡಿದ್ರು. ನಾನು ನೋಡ್ಕೊಂಡ್ ಬಂದೆ. ಅವ್ರ ಸೌಮ್ಯ ನೋಡಿದ್ರೆ ರೇಷ್ಮಾ, ಸೌಮ್ಯ ಇಬ್ರು ಕಚ್ಚು ಮುಚ್ಚು ನನ್ನ ರೇಷ್ಮಾ ನಿಮ್ಮ ಅಮ್ಮಂಗೆ ಹೇಳ್ಬಿಟ್ಲು. ಹೌದೇನೆ? ಅಯ್ಯೋ ಪಾಪ. ಲೇ ಸೌಮ್ಯ ಬಾರೆ, ಒಂದ್ 5 ನಿಮಿಷ ಎಲ್ಲ ಆಗೋಯ್ತದ. ಒಳಗ್ ಬಾಯಿಗೆ ಮಣ್ಣಾಕ ರೇಷ್ಮಾ ಎಲ್ಲನವ್ರ ಅಮ್ಮನ್ಗೆ ಹೇಳ್ಬಿಟ್ಟಾಳ. ಅವಳು ಚಟ್ಟ ಗಟ್ಟ. ಓಕೆ, ಈಗ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ ಈಗ. ನಿಮ್ ಮನೆ ಬರದಲ್ಲಿ ಫಸ್ಟ್ ಯಾರು ಅಂತ ಬ್ರಹ್ಮನೇ ಬರ್ದು ಬಿಟ್ಟಿರ್ತಾನೆ. ನೀವು ತಿಪ್ಪರ್ಲಾಗ ಹಾಕೊಂಡು ಕೈ ಕುಯ್ಸ್ಕೊಂಡು ಎದೆ ಮೇಲೆ ಟ್ಯಾಟ್ ಹಾಕ್ಸ್ಕೊಂಡು ಅವಳು ನನ್ನ ಪ್ರಾಣ ಇವಳು ನನ್ನ ಜೀವ ಅಂತ. ದಯವಿಟ್ಟು ಆ ತಪ್ಪನ ಮಾಡಕ್ ಹೋಗ್ಬಿಡಿ. ನೀವು ಲವ್ ಮಾಡ್ತಾ ಇದ್ರೆ ಲವರ್ಗೆ ಹೇಳಿ ಈ ತರ ಲವ್ ಇದೆ ಅಂತ, ಫ್ರೀಡಮ್ ಆಗಿ ಬಿಟ್ಬಿಡಿ. ನಿಮ್ ಲವ್ ನಿಜ ಆಗಿರೋ ಅವಳು 10 ವರ್ಷ ಬಿಟ್ಬೇಕಾದ್ರೂ ಸಿಗ್ತಾಳೆ. ಇಲ್ಲಾಂದ್ರೆ ನೀ ಕೈಯಲ್ಲ ಎದೆ ಅಲ್ಲ ಸಾಮಾನು ಕುಯ್ಕೊಂಡ್ರು ಸಿಗಲ್ಲ ಅವಳು. ಗುರು ಅವ್ರು ಹೇಳೋದ್ರಲ್ಲಿ ನಿಜವಾಗ್ಲೂ ಸತ್ಯ ಆಯ್ತಾ ಗುರು. ನೀನು ಏನೇ ಕೊಯ್ಕೊಂಡ್ರು ಟಾಟೋ, ನೀನು ಎಲ್ಲೇ ಹಾಕಿಸ್ಕೊಂಡ್ರು ಸಾಮಾನು ಕೊಯ್ಕೊಂಡ್ರು ಸಮೇತ ನಿಮ್ಗೆ ಅವ್ರು ಸಿಕ್ಕಲ್ಲ. ಸಿಗ್ಬೇಕನ್ನೋದು ನಿನ್ನ ಒಂದು ಹಣೆ ಬರದಲ್ಲಿ ಬರ್ದಿದ್ರೆ ಖಂಡಿತವಾಗ್ಲೂ ಸಿಗ್ತಾರೆ. ನಿಜವಾಗ್ಲೂ 100% ಸತ್ಯವಾದ ಮಾತು ಹೇಳಿದ್ದಾರೆ ಗುರು. ಈಗ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ ಈಗ. ಅಮೃತ್ ಅಂತ ಬಂದ, ವಿಷದ ರುಚಿ ನಿಜವಾಗ್ಲೂ ಹೆಂಗಿರುತ್ತೆ ಅಂತ ತೋರ್ಸ್ಕೊಟ್ಟೋಣ. ಹೌದಾ? ಸೂರ್ಯ ಅಂತ ಒಬ್ಬ ಲೈಫ್ ಅಲ್ಲಿ ಬಂದ, ಲೈಫ್ ಅನ್ನೇ ಕತ್ಲು ಮಾಡಿ ಹೋಗ್ಬಿಟ್ಟ. ವಿಘ್ನೇಶ್ ಅಂತ ಇದ್ದ, ಅವನಿದ್ದಷ್ಟು ದಿವಸ ವಿಘ್ನಗಳೇ ತಪ್ಪಲಿಲ್ಲ. ಬರೇ ವಿಘ್ನಗಳಂತೆ. ಅಲೋಕ್ ಅಂತ ಒಬ್ಬ ಬಂದ, ತ್ರಿಲೋಕ ತೋರಿಸ್ಬಿಟ್ಟು ಹೋಗ್ಬಿಟ್ಟ. ತ್ರಿಲೋಕ ತೋರಿಸ್ಬಿಟ್ಟವನೆ. ಕೇದಾರ್ ಜಾಧವ್ ಅಂತ ನನ್ನ ಲೈಫಲ್ಲಿ ಒಬ್ಬ ಬಂದ, ಹಾ ಸರಿಯಾಗಿ ಕೇದಾರ್ನಾಥ್ ಜಾಧವ್ ಸರಿಯಾಗಿ ಕೇಳ್ಬಯಸೋದ. ಕೇಡ್ ಬಯಸೋಂಗುರು, ನೀವೇನೋ ತಪ್ಪು ತಿಳ್ಕೊಂಬಿಡ್ರಿ, ಏನೇನೋ ತಪ್ಪು ತಿಳ್ಕೊಂಬಿಡ್ರಿ. ಜಸ್ಟ್ ಅವರು ಕೇಡ್ ಬಯಸಿದ್ದಾರೆ. ನೀವೇನೋ ಬೇರೆ ತಿಳ್ಕೊಂಬಿಡ್ರಪ್ಪ ನೀವು. ಓಕೆ, ಅದ್ಭುತ ಇದೆ ಗುರು ಕಂಟೆಂಟ್. ಅವ್ರ ಒಂದು ಡೈಲಾಗ್ ಮಾತ್ರ ಮಸ್ತ್ ಐತೆ. ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ ಈಗಾಗೆ. ಹೌದು ಸರ್, ನೀವು 10th ಪಾಸ್ ಆಗಿಲ್ಲ MLA ಹಂಗಾದ್ರಿ? ಏನ್ ಮಗ ನೀವು 10th ಪಾಸ್ ಆಗಿಲ್ಲ MLA ಹಂಗಾದ್ರಿ? ನೀವು 10th ಪಾಸ್ ಆಗಿಲ್ಲ MLA ಹಂಗಾದ್ರಿ? ಗುಡ್ ಕ್ವಶನ್. ನಾನು ಆನ್ಸರ್ ಕೊಡ್ತೀನಿ ಮಗ. MLA ಆಗಕ್ಕೆ ಏನ್ ಬೇಕು ಮಗ? MLA ಆಗಕ್ಕೆ ಏನ್ ಬೇಕು ಮಗ? ಓಟ್ ಹಾಕಿದ್ರೆ MLA ಆಗಿದ್ದೀನಿ ಮಗ. ಇದು ಆಕ್ಚುಲಿ ಚೆನ್ನಾಗಿರೋ ಏನ್ ಗುರು ಡೈಲಾಗ್ ಅದು. ಹೌದಲ್ಲ, ನಿಜ. ಒಬ್ಬ MLA ಆಗಕ್ಕೆ ಏನ್ ಬೇಕು? ಎಜುಕೇಶನ್ ಇಂಪಾರ್ಟೆಂಟ್ ಇಲ್ಲ ಈಗ. ಸೊ ವೋಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕರೆಕ್ಟ್ 100% ಗುರು, ವೋಟ್ ಇಂಪಾರ್ಟೆಂಟ್. ಸೂಪರ್. ಕೇಳ ಮಗ. ಸರ್ ಏನ ಬ್ಯಾಗ್ ಆಗ್ಬೇಕ್ರಿ? ಏನ್ ಮಾಡ್ಬೇಕ್ರಿ ಮಗ? ಬೆಳಗಾಗಬೇಕಾ? ನೋಡ್ ಮಗ, ಈ ಕಡೆ ತಿಂದ್ರೆ ಈ ಕಡೆಯಿಂದ ಬರುತ್ತೆ ಮಗ, ಈ ಕಡೆಯಿಂದ ತಿಂದ್ರೆ ಈ ಕಡೆ ಬರಲ್ಲ ಮಗ. ಯಾವತ್ತು ಟ್ರೈ ಮಾಡಕ್ ಹೋಗೋಣ, ಆಗಲ್ಲ ಮಗ. ಕೂತ್ಕೊ ಮಗ, ಆಗಲ್ಲ ಮಗ.
ಗಾನ್ ಗಾಬರಿ ಡೈಲಾಗ್ ಕೊಡ್ಬಿಟ್ರು ಗುರು ನಿಜವಾಗ್ಲು. ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಹೀಗಾಗಿ ಒಂದು 2 ದಿನ ಆಯ್ತು ಡೆಲಿವರಿ ಆಗಿ. ಅವು ಮಗುಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ. ಹಾರ್ಟ್ ಪ್ರಾಬ್ಲಮ್ ಅದು ಇನ್ನೊಂದು ಹಾರ್ಟ್ ಹಾಕಿಲ್ಲ ಅಂದ್ರೆ ಮಗು ಸತ್ತೋಗ್ಬಿಡ್ತದೆ. ಇದ್ವಿ ಯಾರು ಸಿಕ್ಕಿಲ್ಲ. ನೀನ್ ಸಿಕ್ಕಿದೆ ಇವಾಗ. ನೀನ್ ಸಿಕ್ಕಿದೆ ಅಲ್ಲೋ ಅಲ್ಲೋ ಕೇಳಿದೆ ಕೇಳಿದಂಗೆ ಸಣ್ಣ ಹಾರ್ಟ್ ನಿಂದ ಸಣ್ಣ ಹಾರ್ಟ್ ಹಾಕ್ಬೇಕು. ಅಲ್ಲ ಆ ಮಗು ಸಾವು ಬದುಕಿನ ಪ್ರಶ್ನೆ ಆ ಮಗುಗೆ. ಇಲ್ಲ ಅಲ್ಲ ಅಲ್ಲೋ ಮತ್ತೆ ನೋಡು ನಾನು ಎಷ್ಟು ಸಹಾಯ ಮಾಡ್ತೀನಿ. ಫುಲ್ಲು ಭಯ ಬಿದ್ದೋಗ್ಬಿಡ್ತಾನೆ. ಫುಲ್ಲು ಗಾಬರಿ ಆಗ್ಬಿಡ್ತಾನೆ. ಏನೋ ನೀವು ಬದುಕಿರೋವನ್ಗೆ ಆಟ ಕೇಳ್ತೀಯಲ್ಲೋ, ನೀವು ಮನುಷ್ಯ ಇಲ್ವೇನೋ ನನಗೆ ಅಂತ ಒಂದು ಡೈಲಾಗ್ನ ಹೊಡಿತಾರೆ. ಸೊ ಚೆನ್ನಾಗಿದೆ ಒಂದು ಸನ್ನಿವೇಶ. ಅದನ್ನು ಅವ್ರು ಮಾಡಿರೋಂಥ ವಿಡಿಯೋಸ್ ಅನ್ನೋದು ಚೆನ್ನಾಗಿದೆ. ಈಗ ನೆಕ್ಸ್ಟ್ ಮಾಡೋದು ಬೇಡ, ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಈಗ ಗೈಸ್ ನಿಮ್ಗೊಂದು ಕ್ವಶನ್ ಇದೆ. ನಿಮ್ಗೆ ಕ್ವಶನ್ ಸೊ ಅವ್ರಿಗೋಸ್ಕರ ನೀವ್ ಏನ್ ಮಾಡಿದ್ದೀರಾ? ಅವ ಪೇರು ಟೇಟೋ ಕೊಟ್ಟಿಂಗೆ ನೆಂಜಿಲ್ಲ. ವಾವ್ ನೈಸ್. ನಿಮ್ಗಿದಾರಾ ಸರ್ ಗರ್ಲ್ ಫ್ರೆಂಡ್? ಇಲ್ಲ ಮೇಡಮ್. ಯಾಕಿಲ್ಲ? ಈ ಕಾಲದಲ್ಲೆಲ್ಲ ಟ್ರೂ ಲವ್ ಅಂತ ಎಲ್ಲಿರ್ತಾರೆ ಮೇಡಮ್? ನಿಜ ಟ್ರೂ ಲವ್ ಯಾವ್ದಿಲ್ಲ ಗುರು. ಓ ಆತರ ಏನಿರಲ್ಲ. ಇವಾಗ ನಮ್ಗಂತ ಸಿಗ್ಬೇಕು ಅಂತ ಇದ್ರೆ ಹೌದು, ಏನ್ ಮಾಡಿದ್ರು ಅವ್ಳು ನಮ್ಗೆ ಸಿಗ್ತಾಳೆ. ಇಲ್ಲಿ ಬರ್ದಿದ್ರೆ ಅವ್ಳು ನಮ್ಗೆ ಸಿಗ್ತಾಳೆ. ಹೌದು. ಸಿಕ್ಕಲ್ಲ ಅಂದ್ರೆ ಟ್ಯಾಟೂ ಅಲ್ಲ ಸಾಮಾನ್ ಕುತ್ಕೊಂಡ್ರು ಅವ್ಳು ನಮ್ಗೆ ಸಿಕ್ಕಲ್ಲ. ಸೊ ಇದು ಒಂದು ನಿಜವಾದ ಒಂದು ಮಾತು. ಓಕೆ, ವಿಡಿಯೋನ ನೋಡ್ತಾ ಬಂದ್ರಲ್ವಾ? ನಿಮಗೆಲ್ಲ ಸ್ವಲ್ಪ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪಟಾಪಟ ಒಂದು 500 ಲೈಕ್ನ ಕಂಪ್ಲೀಟ್ನ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ನ ಮಾಡಿ. ಸೊ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಕಾಡುವಂಥ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನು ಅನಿಸುತ್ತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಇಂಟ್ರೆಸ್ಟಿಂಗ್ ಮೀಮ್ಸ್, ರೀಲ್ಸ್, ರಿಯಾಕ್ಷನ್ಗಳನ್ನ ತೊಗೊಂಬರೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಲ್ಲ ಅಂತಂದರೆ ಫಾಲೋ ಮಾಡಿಬಿಟ್ಟು ನಿಮ್ಗೆ ಅನಿಸಿದ್ನ ಒಂದು ರೀಲ್ಸ್ಗೆ ರಿಯಾಕ್ಷನ್ ಕೊಡಿ ಅಂತ ಪಟಾಪಟ ರೀಲ್ಸ್ಗಳನ್ನ ಶೇರ್ ಮಾಡಿ. ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಮಸ್ಕಾರ. ಗೊತ್ತಲ್ಲ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಎಂಜಾಯ್. ಇದು ನಿಮ್ ರಿಯಲ್ ಗೆಟಪ್ ಸ್ಟೈಲ್.